ಓಂ ಗಂ ಗಣಪತೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಶ್ರೀ ಮಾತ್ರೇ ನಮಃ. ಓಂ ನಮಃ ಶಿವಾಯ. ಸಮಸ್ತ ಬಾಸ್ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು. ವೀಕ್ಷಕರೇ, ಹೊಸ ವರ್ಷ ಯುಗಾದಿಯ ಒಂದು ಹುರುಪನ್ನು ಕೊಡುವಂತಹ ಒಂದು ಹಬ್ಬದ ವಾತಾವರಣ ಎಲ್ಲರಲ್ಲೂ ಕೂಡಿರುತ್ತದೆ. ಈ ಯುಗಾದಿ ಹಬ್ಬಕ್ಕೆ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಅದೇ ರೀತಿ ಈ ಹಬ್ಬದಿಂದ ಎಲ್ಲರ ಮನೆಯಲ್ಲೂ ಮನಸ್ಸಿನಲ್ಲೂ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲೂ ಸಮೃದ್ಧಿಯಾಗಿ, ಸಂತೋಷವಾಗಿ, ಆನಂದವಾಗಿ, ಆರೋಗ್ಯವಾಗಿರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ನೀವು ಎಲ್ಲ ರೀತಿಯಲ್ಲೂ ಆ ಪರಮಾತ್ಮ ಅನುಗ್ರಹಿಸಲಿ ಅಂತ ಎಲ್ಲರೂ ಸಮಾನ ಮನಸ್ಕರಾಗಿ ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗ್ಲೂ ಸನಾತನ ಧರ್ಮವೂ ಉಳಿಯುತ್ತೆ. ಅದೇ ರೀತಿ ಎಲ್ಲರೂ ಸಮೃದ್ಧಿಯಾಗಿ ಬಾಳಬಹುದು. ಈಗ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ವಾರ ಭವಿಷ್ಯ ಅಂದರೆ ಯುಗಾದಿಯ ಪ್ರಥಮ ವಾರದ ಏನಿರುತ್ತೆ, ಹೇಗಿರುತ್ತೆ, ಯಾವ್ಯಾವ ರಾಶಿಯವ್ರದ್ದು ಏನು ಶುಭ ಅಶುಭ ಫಲಗಳನ್ನು ನೋಡೋಣ. ಮೊಟ್ಟ ಮೊದಲನಾಗಿ ನಾವು ವಿಶ್ವ ವಸು ಸಂವತ್ಸರ ಚೈತ್ರ ಮಾಸ ಶುಕ್ಲ ಪಕ್ಷ ಪ್ರಥಮ, ದ್ವಿತೀಯ, ತೃತೀಯ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ ಹಾಗೂ ಅಷ್ಟಮಿ ತಿಥಿಗಳು. ಈ ಭಾನುವಾರದಿಂದ ಬರುವ ಶನಿವಾರದ ತನಕ ರಾಶಿ ಗೋಚಾರ ಫಲ. ಗ್ರಹಗಳ ಒಂದು ಸ್ಥಾನ, ಗ್ರಹಗಳ ಸ್ಥಾನದಲ್ಲಿ ವೃಷಭ ರಾಶಿಯಲ್ಲಿ ಗುರು ಸಂಚಾರ ಮಾಡ್ತಾ ಇರ್ತಾರೆ. ಮಿಥುನ ರಾಶಿಯಲ್ಲಿ ಕುಜರ ಸಂಚಾರ, ಕನ್ಯಾ ರಾಶಿಯಲ್ಲಿ ಕೇತುವಿನ ಸಂಚಾರ, ತದನಂತರ ರವಿ, ಚಂದ್ರ, ರಾಹು, ಬುಧ, ಶುಕ್ರ ಈ ರೀತಿಯಾದಂತಹ ಗ್ರಹಗಳ ಸಂಚಾರವು ಮೀನರಾಶಿಯಲ್ಲಿ ಸಂಚಾರವಾಗ್ತಾ ಇರ್ತದೆ. ಶನಿ ಮಹಾತ್ಮರು ಸಹ ಮೀನರಾಶಿಗೆ ತಮ್ಮ ಒಂದು ಕುಂಭರಾಶಿಯಿಂದ ಪಲ್ಲಟವಾಗಿ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ಈಗ ಕುಂಭರಾಶಿ, ಮೀನರಾಶಿ ಹಾಗೂ ಮೇಷರಾಶಿಗಳಿಗೆ ಸಾಡೆ ಸಾತಿಯ ಪ್ರಭಾವ ಹೆಚ್ಚಾಗಿ ಕಾಣಿಸುತ್ತೆ. ಹಾಗಂತ ಹೇಳ್ಬಿಟ್ಟು ಚಿಂತೆ ಮಾಡೋಂಥದ್ದು ಬೇಡ. ನನ್ನ ಒಂದು ಹಳೆಯ ಒಂದು ವಿಡಿಯೋದಲ್ಲಿ ಶನಿ ಮಹಾತ್ಮರ ಒಂದು ಎಲ್ಲ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಅದಕ್ಕೆ ಸಣ್ಣ ಪುಟ್ಟ ಪರಿಹಾರಗಳನ್ನು ಸಹ ತಿಳಿಸಿದ್ದೀನಿ. ಅದನ್ನು ವೀಕ್ಷಣೆ ಮಾಡಿದ್ರೆ ಯಾವ ರಾಶಿಯವರು ಯಾವ ರೀತಿಯಾದಂಥ ಪರಿಹಾರ ಮಾಡಿಕೊಂಡ್ರೆ ಅಷ್ಟಮ, ಅರ್ಧಾಷ್ಟಮ, ಪಂಚಮ, ಸಾಡೆ ಸಾತಿಯ ಪ್ರಭಾವವನ್ನು ಕಮ್ಮಿ ಮಾಡ್ಕೋಬಹುದು ಅಂತ ಸಹ ತಿಳಿಸ್ಕೊಟ್ಟಿದ್ದೇನೆ. ಈಗ ಮೇಷರಾಶಿ, ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ತಿರುಗಾಟ, ಯಾವ ರೀತಿಯಾದಂಥದ್ದು ವೃಥ ತಿರುಗಾಟ, ಯಾವ ಕೆಲಸ ಕಾರ್ಯಗಳು ಸರಿಯಾಗಿ ಆಗ್ತಾ ಇಲ್ಲ ಅಂದರೆ ಅಡೆತಡೆಗಳು ಸಹ ಹೆಚ್ಚಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುವಂಥ ಸಾಧ್ಯತೆಗಳು ಸಹ ಉಂಟು. ಜೊತೆಗೆ ಮೇಷರಾಶಿಯವರಿಗೆ ಸ್ವಲ್ಪ ತಲೆಗೆ ಸಂಬಂಧಪಟ್ಟಿರುವಂತಹ ನೋವುಗಳಾಗಿರ್ಬೋದು, ಕಾಲಿಗೆ ಸಂಬಂಧಪಟ್ಟಿರುವಂಥ ನೋವುಗಳು ಸಹ ಕಾಣುವಂಥ ಸಾಧ್ಯತೆ ಇರ್ತದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣುವಂಥದ್ದು, ಕುಟುಂಬದ ವಿಚಾರದಲ್ಲೂ ಸಹ ಸಮಾಧಾನವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ನೀವು ಮಾಡಬೇಕಾಗಿಂತಹ ಪರಿಹಾರ ರೂಪಕವಾಗಿ ಸಾಕ್ಷಾತ್ ಸುಬ್ರಹ್ಮಣ್ಯನ ಒಂದು ಸ್ಮರಣೆ ಮಾಡ್ತಾ ಬನ್ನಿ. ಖಂಡಿತ ಎಲ್ಲ ರೀತಿಯಲ್ಲೂ ಅನುಗ್ರಹ ಮಾಡ್ತಾರೆ. ಈ ವರ್ಷ ನಿಮಗೂ ಸಹ ಒಳ್ಳೆಯದಾಗಲಿ. ಜೊತೆಗೆ ನಿಮಗೆ ಶುಕ್ರವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನನವಾಗಿರೋರಿಗೆ ಏನೋ ಒಂದು ರೀತಿಯಂಥ ಸಮಾಧಾನ. ಆದರೆ ಈ ಶುಕ್ರ ಯಾವಾಗ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾರೋ ಅದು ಉಚ್ಚ ಕ್ಷೇತ್ರ ಅಂತ ಹೇಳ್ತೀವಿ. ಆದರೆ ಅಲ್ಲೇ ಷಷ್ಠಗ್ರಹ ಕೂಟಗಳು ಸಹ ಸಂಚಾರವಾಗೋ ಕಾರಣದಿಂದ ಸ್ವಲ್ಪ ಅವರು ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಂಗೆ. ಅಂದರೆ ವೃಷಭ ರಾಶಿಯವ್ರು ಏನು ಗೊತ್ತಾ, ಯಾರಿಗೂ ಏನೋ ಭಾಷೆ ಕೊಟ್ಬಿಟ್ಟಿರ್ತೀರ, ಆ ಭಾಷೆನ ನೆರವೇರಿಸೋಕ್ಕಾಗಲ್ಲ, ಹಬ್ಬ ಬೇರೆ ಬರ್ದಿದೆ, ಖರ್ಚುಗಳು ಬೇರೆ ಜಾಸ್ತಿ ಆಗ್ತಾಯಿದೆ. ಈ ರೀತಿಯಾದಂತಹ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಗೊಂದಲಕ್ಕೆ ಒಳಗಾಗೋ ಸಾಧ್ಯತೆಗಳಿರ್ತದೆ. ಏನು ಮಾಡಬೇಕು? ಮಹಾಲಕ್ಷ್ಮಿಯ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಸೋಮವಾರ, ಮಂಗಳವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಕೋಪದ ವಾತಾವರಣ ಹೆಚ್ಚಾಗುವಂಥದ್ದು, ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣುವಂಥದ್ದು. ಪ್ರಮುಖವಾಗಿ ನೋಡಿ, ನೀರಿನ ವಿಚಾರದಲ್ಲಾಗಿರ್ಬೋದು ಅಥವಾ ಕಲುಷಿತವಾದಂತಹ ಯಾವುದೋ ಹಣ್ಣುಗಳು ಆಚೆ ತಿನ್ನೋದು ಅಂತ ಊಟ ಉಪಚಾರಗಳಾಗಿರ್ಬೋದು, ಯಾವುದೋ ಒಂದು ಪದಾರ್ಥದಿಂದ ನಿಮಗೆ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಿರುವಂಥದ್ದು, ನೀರಿಗೆ ಸಂಬಂಧಪಟ್ಟಿರುವಂಥದ್ದು ಸಮಸ್ಯೆ ಆಗುವಂಥ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ನೀವು ಮಾಡಬೇಕಾಗಿರುವಂಥದ್ದು ಧನ್ವಂತರಿಯ ಒಂದು ಸ್ಮರಣೆ ಮಾಡ್ಕೊಂಬನ್ನಿ. ಆರೋಗ್ಯದಲ್ಲೂ ಸಹ ಚೇತರಿಕೆಯನ್ನು ಕಾಣ್ತೀರಾ. ಜೊತೆಗೆ ಸಾಂಸಾರಿಕ ವಿಚಾರದಲ್ಲೂ ಸಹ ಸಂತೋಷವನ್ನು ಕಾಣುತ್ತೀರಾ. ಧನ್ವಂತರಿಯ ಒಂದು ಸ್ಮರಣೆ,
ಜೊತೆಗೆ ಲಕ್ಷ್ಮೀ ನರಸಿಂಹನ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಬುಧವಾರ ಹಾಗೂ ಸೋಮವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕ ರಾಶಿಯಲ್ಲಿ ಜನನವಾಗಿರೋರಿಗೆ ಏನೋ ಒಂದು ರೀತಿಯಾದಂಥ ಸಮಾಧಾನವಾದಂತಹ ವಾರ, ಸಮೃದ್ಧಿಯನ್ನು ಕೊಡುವಂಥ ವಾರ, ಲವಲವಿಕೆಯಿಂದ ಕೂಡಿರುವಂಥ ವಾರ, ಅಷ್ಟಮ ಶನಿಯ ಬಿಡುಗಡೆಯನ್ನು ಕಾಣುವಂಥ ವಾರ, ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಸಮಾಧಾನವನ್ನು ಕಾಣುವಂಥ ವಾರ, ಸಂತೋಷ ಸಮೃದ್ಧಿಯನ್ನು ಸಹ ನೀವು ಕಾಣ್ಬೋದು. ನೀವು ಮಾಡಬೇಕಾಗಿರುವಂಥದ್ದು ಪರಮೇಶ್ವರನ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಸೋಮವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಸಿಂಹರಾಶಿ. ನೋಡಿ, ಸಿಂಹರಾಶಿಯಲ್ಲಿ ಜನನವಾಗಿರೋ ರಾಶ್ಯಾಧಿಪತಿಯಾದಂತಹ ರವಿಯು ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇದ್ರೆ, ಏನೇ ಒಂದು ವಿಚಾರ ಇರಲಿ ಸಮಾಧಾನದಿಂದ ನೀವು ಅದನ್ನು ಯೋಚಿಸಿ ಮುಂದುವರೆದ್ರೆ ತುಂಬ ಒಳ್ಳೆಯದು. ಇಲ್ಲವಾದರೆ ಆ ಯೋಚನೆ ಇಲ್ಲದೆ ಮಾಡುವಂತಹ ಕೆಲಸಕ್ಕೆ ಆತುರ ಸ್ವಭಾವ ಅಂತ ತಿಳ್ಕೊಂಡು ಅದರಲ್ಲಿ ಅಂದರೆ ವಿಘ್ನ ಆಗುವಂಥ ಸಾಧ್ಯತೆಗಳಿರ್ತದೆ. ಪ್ರಮುಖವಾಗಿ ಭೂಮಿ ವಿಚಾರದಲ್ಲಿ ಯೋಚನೆ ಮಾಡಿ ವ್ಯವಹರಿಸಬೇಕು. ಅದರೊಟ್ಟಿಗೆ ಸಾಂಸಾರಿಕ ಕುಟುಂಬ ವಿಚಾರದಲ್ಲೂ ಸಹ ಸ್ವಲ್ಪ ಏರಿಳಿತದ ವಾತಾವರಣ. ಜೊತೆಗೆ ಯಾರೆಲ್ಲ ವಾಹನವನ್ನು ಚಾಲನೆ ಮಾಡ್ತಾರೋ ಈ ವಾರ ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಿ ಓಡಿಸಿದ್ರೆ ಒಳ್ಳೆಯದು. ಇಲ್ಲಾದರೆ ಸ್ವಲ್ಪ ಏರಿಳಿತದ ವಾತಾವರಣ, ಕಾಲಿಗೆ ಕೈಗೆ ಏಟು ಪೆಟ್ಟು ಬೀಳುವಂಥ ಸಾಧ್ಯತೆ ಇರ್ತದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣ್ತೀರಾ. ಅದೇ ರೀತಿ ಹಣಕಾಸಿನ ವಿಚಾರದಲ್ಲಿ ಕಷ್ಟಗಳನ್ನು ಅನುಭವಿಸುವಂಥದ್ದು. ಯಾಕೆ ಅಂದರೆ ಹುಷಾರಾಗಿ ಜೋಪಾನವಾಗಿ ಎತ್ತಿಕೊಂಡ್ರೆ ಒಳ್ಳೆಯದು. ಯಾವುದೋ ಒಂದು ಹೂಡಿಕೆ ಮಾಡುವಂಥದ್ದು ಅಥವಾ ಎಲ್ಲೋ ಬಂಡವಾಳ ಹಾಕುವಂಥದ್ದು ಮಾಡಿದ್ರೆ ಈ ವಾರ ಸ್ವಲ್ಪ ಸಮಸ್ಯೆ ಆಗುತ್ತೆ. ಸರಿ, ಏನು ಮಾಡಿದ್ರೆ ಒಳ್ಳೆಯದು? ನೀವು ಮಹಾಲಕ್ಷ್ಮಿಯ ಒಂದು ಸ್ಮರಣೆ ಮಾಡಿ, ಈ ವಾರ ತುಂಬ ಒಳ್ಳೆಯದಾಗುತ್ತೆ. ಭಾನುವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನನವಾಗಿರೋ ಸಪ್ತಮ ಸ್ಥಾನದಲ್ಲಿ ಸಾಕಷ್ಟು ಗ್ರಹಗಳ ಕೂಟವನ್ನು ನಾವು ನೋಡಿದಾಗ ಏನೋ ಒಂದು ರೀತಿಯಾದಂತಹ ಕೌಟುಂಬಿಕ ವಿಚಾರದಲ್ಲಿ ಗಲಿಬಿಲಿಯ ವಾತಾವರಣ. ಯಾವುದೋ ಒಂದು ಹೊಸ ವಿಚಾರಕ್ಕೆ ಕೈ ಹಾಕಬೇಕಾಗಿತ್ತು, ಆದರೆ ಅದು ವಿಳಂಬ ಆಗುವಂಥದ್ದು. ಜೊತೆಗೆ ಮನೆಯ ವಿಚಾರದಲ್ಲಿ ಅಂದರೆ ಮನೆ ಕಟ್ಟೋ ವಿಚಾರ ಆಗ್ಬೋದು, ಸೈಟ್ ವಿಚಾರ ತಗೊಳ್ಳುವಂಥ ವಿಚಾರ ಆಗಿರ್ಬೋದು, ಅಥವಾ ಎಜುಕೇಷನ್ ವಿಚಾರಕ್ಕಾಗಿರ್ಬೋದು, ಸ್ವಲ್ಪ ಏನೋ ಗೊಂದಲ ವಾತಾವರಣ ಸಹ ಮೂಡುವಂಥದ್ದು. ಪತಿ ಪತ್ನಿಯಲ್ಲೂ ಸಹ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ಯಾರೆಲ್ಲ ವಿವಾಹವಾಗಿರುವಂಥ ಕನ್ಯಾ ರಾಶಿಯವರು ಸಮಾಧಾನದಿಂದಿದ್ರೆ ಒಳ್ಳೇದು ಈ ವಾರ. ಇಲ್ಲ ಆದರೆ ಸುಮ್ಮನೆ ಅನವಶ್ಯಕವಾಗಿ ಮೂರನೇ ವ್ಯಕ್ತಿಗಳಿಂದ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರ್ತದೆ. ಸರಿ, ಈ ರೀತಿ ಇದ್ದಾಗ ಏನು ಮಾಡಿದ್ರೆ ಒಳ್ಳೆಯದು? ನೀವು ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಒಂದು ಸ್ಮರಣೆ ಮಾಡಿ ಅಥವಾ ಲಕ್ಷ್ಮೀನಾರಾಯಣರ ಒಂದು ಸ್ಮರಣೆ ಮಾಡಿ, ಈ ವಾರ ತುಂಬ ಅದ್ಭುತವಾದಂತಹ ವಾರವನ್ನು ಕಾಣ್ತೀರಾ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸುಧಾರಣೆ ಕಾಣ್ತೀರಾ, ಅದು ಒಂದು ಒಳ್ಳೆಯ ವಿಚಾರ. ಸರಿ, ಈ ಲಕ್ಷ್ಮೀನಾರಾಯಣ ಮತ್ತು ಪಾರ್ವತಿ ಪರಮೇಶ್ವರ ಸ್ಮರಣೆ ಮಾಡೋದ್ರ ಜೊತೆಗೆ ಸೋಮವಾರ ಬುಧವಾರ ಯಾವುದಾದ್ರೂ ನಿಮ್ಗೆ ಇಚ್ಛೆ ದೇವರ ಒಂದು ದೇವಾಲಯಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡ್ಬಂದು ತುಂಬ ಒಳ್ಳೆಯದು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನನವಾಗಿರೋರಿಗೆ ಸಮಾಧಾನವಾಗಿರದೆ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ. ಒಳ್ಳೆಯ ವಿಚಾರದ ಬಗ್ಗೆ ಚಿಂತನೆ ಮಾಡ್ತೀರಾ. ಆದರೆ ಏನು ಮಾಡ್ತೀರಾ, ಹಳೆಯ ಒಂದು ಯಾವುದೋ ಸಮಸ್ಯೆ ಇನ್ನ ಸರಿ ಹೋಗಿರಲ್ಲ. ಅಂದರೆ ಆರೋಗ್ಯದ ವಿಚಾರ ಆಗಿರ್ಬೋದು, ಹಣಕಾಸಿನ ವಿಚಾರದಲ್ಲಿರ್ಬೋದು, ಅಥವಾ ಕುಟುಂಬದ ವಿಚಾರ ಆಗಿರ್ಬೋದು, ಯಾವುದೇ ಒಂದು ಹಳೆಯ ಒಂದು ಸಮಸ್ಯೆ ಬಗೆಹರಿದಿಲ್ಲ. ಯಾಕೆಂದರೆ ರಾಶ್ಯಾಧಿಪತಿಯಾದಂತಹ ಶುಕ್ರ ಷಷ್ಠ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ, ಪಾಪಗ್ರಹಗಳಿಂದ ಪೀಡಿತನಾಗಿದ್ದಾನೆ, ರವಿಯಿಂದ ಅಸ್ತಂಗತನಾಗಿದ್ದಾನೆ ಅಂದಾಗ ಸಾಧಾರಣವಾಗಿ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದರೆ ಆ ಅಸ್ತಂಗತ ಫಲವನ್ನು ಅನುಭವಿಸ್ಬೇಕಾಗುತ್ತೆ. ಅಂದರೆ ಒಳ್ಳೆಯ ಶುಭ ಫಲಗಳನ್ನು ಕೊಡೋದಿಲ್ಲ. ಈ ಹಳೆಯ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಏನು ಮಾಡಬೇಕು ಈ ರೀತಿ ಇದ್ದಾಗ? ನಿಮ್ಮ ಇಚ್ಛೆ ದೇವರು, ನಿಮ್ಮ ಮನೆ ದೇವರು, ನಿಮ್ಮ ಮನೆ ದೇವರ ಒಂದು ಸ್ಮರಣೆ ಅತಿ ಮುಖ್ಯವಾಗಿರ್ತದೆ. ಜೊತೆಗೆ ವೆಂಕಟರಮಣನ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ನೀವು ಶನಿವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತದೆ ನಿಮಗೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರು ಏನೋ ಒಂದು ರೀತಿಯಾದಂಥ ಸಮಾಧಾನ, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ. ಕೌಟುಂಬಿಕ ವಿಚಾರದಲ್ಲೂ ಸುಧಾರಣೆ ಕಾಣ್ತೀರಾ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿಯನ್ನು ಅನುಭವಿಸುವಂಥದ್ದು. ಗೊತ್ತಿಲ್ಲ ಸುಮ್ಮನೆ ಈ ಮಕ್ಕಳಿಂದ ಯಾವುದೋ ಒಂದು ವಿಚಾರಕ್ಕೆ ಬಂದು ಅಲ್ಲಿ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರ್ತದೆ. ಅದೇ ರೀತಿ ನಿಮ್ಮ ಅಂಡರಲ್ಲಿ ಯಾರು ಕೆಲಸ ಮಾಡ್ತಿರ್ತಾರೋ, ನೀವೇನೋ ಒಂದು ಹುದ್ದೆಯಲ್ಲಿ ಮಾಡ್ತಿರ್ತೀರ, ಆ ಉದ್ಯೋಗದಲ್ಲಿ ಕೆಳಗಡೆ ಅಂಡರಲ್ಲಿ ಯಾರು ಕೆಲಸ ಮಾಡ್ತಿರ್ತಾರಲ್ಲ ಅವರಿಂದ ಸಹ ಒಂದು ರೀತಿಯಾದಂಥ ಸಮಸ್ಯೆಗಳನ್ನು ಅನುಭವಿಸುವಂಥ ಸಾಧ್ಯತೆ ಇರ್ತದೆ. ಅಥವಾ ಕಾರ್ಮಿಕರಿಂದ ಸಹ ನೀವು ಸಮಸ್ಯೆಗಳನ್ನು ಅನುಭವಿಸುವಂಥ ಸಾಧ್ಯತೆ ಇರ್ತದೆ. ಸರಿ, ಈ ರೀತಿ ಇದ್ದಾಗ ಏನು ಮಾಡಬೇಕು? ಹನುಮಂತನ ಸ್ಮರಣೆ ಮಾಡಿ, ತುಂಬ ಒಳ್ಳೆಯದು. ಹನುಮಂತನ ಸಾಕ್ಷಾತ್ ಹನುಮಂತನ ಒಂದು ಸ್ಮರಣೆ ಮಾಡ್ತಾ ಬಂದರೆ ಖಂಡಿತ ಒಳ್ಳೆಯದಾಗುತ್ತೆ. ಮಂಗಳವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ.
ಮುಂದಿನ ರಾಶಿ ಧನುಸು ರಾಶಿ. ಧನುರಾಶಿಯಲ್ಲಿ ಜನನಾಗಿರು ಏನೋ ಒಂದು ರೀತಿಯಂಥ ಸಮಾಧಾನ ಕಾಣುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕಾಣುವಂಥದ್ದು, ಮಕ್ಕಳ ವಿಚಾರದಲ್ಲಿ ಲವಲವಿಕೆ ಕಾಣುವಂಥದ್ದು, ಕಾಲಿಗೆ ಸಂಬಂಧಪಟ್ಟಂತ ಸ್ವಲ್ಪ ನೋವುಗಳಾಗಿರೋದು, ಹಿಪ್ ಪ್ರಾಬ್ಲಮ್ ಆಗುವಂಥದ್ದು, ಈ ರೀತಿಯಾದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣ್ತೀರಾ. ಆದರೆ ಹಣಕಾಸಿನ ವಿಚಾರದಲ್ಲಿ, ಕೌಟುಂಬ ವಿಚಾರದಲ್ಲಿ ಸಂತಸದ ವಾತಾವರಣ ಕಾಣ್ತೀರಾ. ನೀವು ಮಾಡಬೇಕಾಗಿರುವಂತಹ ಪರಿಹಾರ ರೂಪಕ ಗುರುಗಳ ಸ್ಮರಣೆ, ಹನುಮಂತನ ಸ್ಮರಣೆ ಮಾಡಿದ್ರೆ ತುಂಬ ಒಳ್ಳೆಯದು. ಜೊತೆಗೆ ನಿಮಗೆ ಸೋಮವಾರ, ಮಂಗಳವಾರ, ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನನಾಗಿರುವಾಗ ಸ್ವಲ್ಪ ಸ್ನೇಹಿತರಿಂದ, ಅಣ್ಣ ತಮ್ಮಂದರಿಂದ, ಸಹೋದ್ಯೋಗಗಳಿಂದ ಸ್ವಲ್ಪ ಸಮಸ್ಯೆನ ಅನುಭವಿಸುವಂಥ ಸಾಧ್ಯತೆ ಇರ್ತದೆ. ಸ್ವಲ್ಪ ಯೋಚನೆ ಮಾಡಿ ಯಾರ ಹತ್ರನಾದರೂ ಮಾತಾಡಿದ್ರೆ ಒಳ್ಳೆಯದು. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸುಧಾರಣೆ, ಗುರುವಿನ ಬೆಲ ಯಥೇಚ್ಛಾಗಿರೋದ್ರಿಂದ ಗುರುವಿನ ಅನುಗ್ರಹದಿಂದ ಶುಭ ಕಾರ್ಯಗಳು ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಜರುಗುವಂಥ ಸಾಧ್ಯತೆ ಇರ್ತದೆ. ಎಲ್ಲ ವಿಚಾರದಲ್ಲೂ ಒಂದು ರೀತಿಯಂತ ಮಿಶ್ರದಾಯಕವಾಗಿದೆ ಅಂತ ಹೇಳ್ಬೋದು. ಪರಿಹಾರ ರೂಪಕವಾಗಿ ಕಾಲಭೈರವನ ಸ್ಮರಣೆ, ಹನುಮಂತನ ಸ್ಮರಣೆ ಮಾಡಿದ್ರೆ ಸಾಕು. ಶನಿವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನನಾಗಿರು ನೋಡಿ, ಮಾತಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಸುಮ್ಮನೆ ಏನೇನೋ ಮಾತಾಡಿ ನೀವು ಕಿರಿಕಿರಿ ಆಗುವಂಥ ಸಾಧ್ಯತೆ ಇರ್ತದೆ. ಆ ಕಿರಿಕಿರಿಯನ್ನು ಕಮ್ಮಿ ಮಾಡಿಕೊಂಡ್ರೆ ಒಳ್ಳೆಯದು. ಕುಟುಂಬದಲ್ಲಿ ಪ್ರಮುಖವಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಯೋಚಿಸಿ ವ್ಯವಹರಿಸಿದ್ರೆ ತುಂಬ ಒಳ್ಳೆಯದು. ಇನ್ನು ಕೆಲವೇ ದಿನಗಳಲ್ಲಿ ಗುರುವಿನ ಬಲ ಬರುತ್ತೆ. ರಾಶಿಯಿಂದ ಮಹಾತ್ಮನಾದ ಶನಿಮಹಾತ್ಮರು ಮುಂದಿನ ರಾಶಿಗೆ ಸಂಚಾರ ಮಾಡಿದ್ದಾರೆ. ಏನೋ ಒಂದು ರೀತಿಯಂತ ನಿರಾಳವಾದಂತಹ ಜೀವನವನ್ನು ನೀವು ಮುಂದಿನ ದಿನಗಳಲ್ಲಿ ಖಂಡಿತ ಕಾಣಬಹುದು. ನೀವು ಪರಿಹಾರ ರೂಪಕವಾಗಿ ಪರಮೇಶ್ವರನ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಗುರುವಾರ ಹಾಗೂ ಮಂಗಳವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನನಾಗಿರೋರಿಗೆ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡಿರ್ತೀರಾ. ಈಗಾಗಲೇ ಚಿಂತೆ ಮಾಡುವಂಥದ್ದಿಲ್ಲ. ತದನಂತರ ನಿಮ್ಮ ಎಲ್ಲ ಅನುಕೂಲಗಳು ಕಾಣ್ತೀರಾ, ಚಿಂತೆ ಮಾಡುವಂಥದ್ದಿಲ್ಲ. ಮಹಾನ್ ಭಾವನವಾದಂತಹ ಶನಿಮಹಾತ್ಮ ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ರೆ ನೀವು ಖಂಡಿತವಾಗ್ಲೂ ಪ್ರಾಮಾಣಿಕವಾಗಿದ್ದರೆ ಎಲ್ಲ ರೀತಿಯಲ್ಲೂ ಅನುಗ್ರಹ ನಿಮ್ಮ ಕೈ ಸೇರುತ್ತೆ. ಜೊತೆಗೆ ಸರ್ಕಾರಿ ವೃತ್ತಿಯಲ್ಲಿರೋರಿಗೆ ಒಳ್ಳೆಯ ಒಂದು ವಾತಾವರಣ ಉದ್ಭವ ಆಗುವಂಥದ್ದು, ಅಥವಾ ಸರ್ಕಾರಿ ವೃತ್ತಿಗೆ ಏನಾದ್ರು ಅಪ್ಲಿಕೇಶನ್ ಹಾಕಿದ್ರೆ ಅಂಥವ್ರಿಗೆ ಕೆಲಸ ಸಿಗುವಂಥ ಸಾಧ್ಯತೆಗಳು ಸಹ ಉಂಟು. ಇನ್ನು ಕುಟುಂಬದಲ್ಲೂ ಸಹ ಲವಲವಿಕೆ ವಾತಾವರಣ ಕಾಣ್ತೀರಾ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೆಯದು. ಧನ್ವಂತರಿ ಒಂದು ಸ್ಮರಣೆ ಮಾಡಿ, ಗುರುಗಳ ಸ್ಮರಣೆ ಮಾಡಿ, ಜೊತೆಗೆ ಹನುಮಂತನ ಸ್ಮರಣೆ ಮಾಡಿ. ಖಂಡಿತ ಎಲ್ಲ ರೀತಿಯಲ್ಲೂ ಅನುಗ್ರಹ ನಿಮಗೆ ಕಾಣಬಹುದು. ನೀವು ಸೋಮವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ ಅಂತ ಹೇಳ್ತಾ ಈ ವಾರದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಪ್ರಪಂಚದಲ್ಲಿರೋ ಪ್ರಾಣಿ ಪಕ್ಷಿ ಜೀವರಾಶಿ ಸಸ್ಯಚರ ಜಲಚರ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಭಾವಿಸೋಣ. ಅದೇ ರೀತಿ ಉಗಾದಿ ಹಬ್ಬದ ಎಲ್ಲರಿಗೂ ಹರ್ಷವನ್ನು ತರಲಿ ಅಂತ ಆ ಪರಮಾತ್ಮನಲ್ಲಿ ಬೇಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.